ಇವತ್ತು ನಾವು ಅಂಡರ್ ಮತ್ತು ಬಿಲೋ ಈ ಪ್ರಿಪೊಸಿಷನ್ಸ್ಗಳ ಬಗ್ಗೆ ನೋಡೋಣ. ಎರಡಕ್ಕೂ ಕನ್ನಡದಲ್ಲಿ ಕೆಳಗೆ ಎಂದೇ ಅರ್ಥ. ಅಂಡರ್ ಮತ್ತು ಬಿಲೋ, ಅಂಡರ್ ಅಂದರೂ ಕೆಳಗೆ, ಬಿಲೋ ಅಂದರೂ ಕೆಳಗೆ ಎಂದು ಕನ್ನಡದಲ್ಲಿ ಹೇಳ್ತೇವೆ. ಆದರೆ ಇಂಗ್ಲೀಷ್ನಲ್ಲಿ ಆ ಥರ ಇದೆಯಾ? ಅಂಡರ್ ಒಂದು ವಸ್ತು ಇನ್ನೊಂದರ ನೇರ ಕೆಳಗೆ ಇದ್ದಾಗ ಮತ್ತು ಮೇಲಿರುವ ವಸ್ತು ಭಾಗಶಃ ಅಥವಾ ಪೂರ್ತಿಯಾಗಿ ಮುಚ್ಚಿರುವಾಗ ಕವರ್ಡ್ ಬಳಸುತ್ತೇವೆ. ಅಂಡರ್ ಅಂದರೆ ಒಂದು ವಸ್ತು ಇನ್ನೊಂದರ ನೇರ ಕೆಳಗೆ ಇದ್ದಾಗ ಇದು ಒಂದು ನಿರ್ದಿಷ್ಟ ಮಟ್ಟ, ಲೆವೆಲ್ ಅಥವಾ ಸ್ಥಾನಕ್ಕಿಂತ ಕೆಳಗಿರುವುದನ್ನು ಸೂಚಿಸುತ್ತದೆ. ಬಿಲೋ ಅಂದರೆ ಒಂದು ನಿರ್ದಿಷ್ಟ ಮಟ್ಟ, ಲೆವೆಲ್ ಅಥವಾ ಸ್ಥಾನಕ್ಕಿಂತ ಕೆಳಗಿರುವುದನ್ನು ಸೂಚಿಸುತ್ತದೆ. ಇಲ್ಲಿ ಒಂದು ವಸ್ತು ಇನ್ನೊಂದನ್ನು ಮುಚ್ಚಿರಬೇಕೆಂದಿಲ್ಲ. ಪಟ್ಟಿಯಲ್ಲಿ ಕೆಳಗಿರುವುದು, ತಾಪಮಾನ ಕಡಿಮೆ ಇರುವುದು ಇತ್ಯಾದಿ ಸಹ ಆಗ್ತದೆ. ಅಂಡರ್ ಬಳಸುವ ವಿಧಾನ. ಬೆಕ್ಕು ಮೇಜಿನ ಕೆಳಗಿದೆ. ದ ಕ್ಯಾಟ್ ಈಸ್ ಅಂಡರ್ ದ ಟೇಬಲ್. ಬೆಕ್ಕು ಮೇಜಿನ ಕೆಳಗಿದೆ. ದ ಕ್ಯಾಟ್ ಈಸ್ ಅಂಡರ್ ದ ಟೇಬಲ್. ನಾವು ಮರದ ಕೆಳಗೆ ಕುಳಿತಿದ್ದೇವೆ. ವಿ ಆರ್ ಸಿಟ್ಟಿಂಗ್ ಅಂಡರ್ ದ ಟ್ರೀ. ನಾವು ಮರದ ಕೆಳಗೆ ಕುಳಿತಿದ್ದೇವೆ. ವಿ ಆರ್ ಸಿಟ್ಟಿಂಗ್ ಅಂಡರ್ ದ ಟ್ರೀ. ಅವನು ಸೇತುವೆ ಕೆಳಗೆ ನಿಂತಿದ್ದಾನೆ. ಈ ಸ್ಟ್ಯಾಂಡಿಂಗ್ ಅಂಡರ್ ದ ಬ್ರಿಡ್ಜ್. ಅವನು ಸೇತುವೆ ಕೆಳಗೆ ನಿಂತಿದ್ದಾನೆ. ಈ ಸ್ಟ್ಯಾಂಡಿಂಗ್ ಅಂಡರ್ ದ ಬ್ರಿಡ್ಜ್. ನಾನು ಅದನ್ನು ಹೊದಿಕೆಯ ಕೆಳಗೆ ಇಟ್ಟೆ. ಐ ಕೆಪ್ಟ್ ಇಟ್ ಅಂಡರ್ ದ ಬ್ಲ್ಯಾಂಕೆಟ್. ನಾನು ಅದನ್ನು ಹೊದಿಕೆಯ ಕೆಳಗೆ ಇಟ್ಟೆ. ಐ ಕೆಪ್ಟ್ ಇಟ್ ಅಂಡರ್ ದ ಬ್ಲ್ಯಾಂಕೆಟ್. ಈಗ ಬಿಲೋ ಬಳಸುವ ವಿಧಾನ ನೋಡಿ. ಬಿಲೋ ತಾಪಮಾನ ಶೂನ್ಯಕ್ಕಿಂತ ಕೆಳಗಿದೆ. ದ ಟೆಂಪ್ರೇಚರ್ ಈಸ್ ಬಿಲೋ ಝೀರೋ. ತಾಪಮಾನ ಶೂನ್ಯಕ್ಕಿಂತ ಕೆಳಗಿದೆ. ದ ಟೆಂಪ್ರೇಚರ್ ಈಸ್ ಬಿಲೋ ಝೀರೋ. ನನ್ನ ಹೆಸರು ಪಟ್ಟಿಯಲ್ಲಿ ನಿಮ್ಮ ಹೆಸರಿಗಿಂತ ಕೆಳಗಿದೆ. ಮೈ ನೇಮ್ ಈಸ್ ಬಿಲೋ ಯುವರ್ಸ್ ಇನ್ ದ ಲಿಸ್ಟ್. ನನ್ನ ಹೆಸರು ಪಟ್ಟಿಯಲ್ಲಿ ನಿಮ್ಮ ಹೆಸರಿಗಿಂತ ಕೆಳಗಿದೆ. ಮೈ ನೇಮ್ ಈಸ್ ಬಿಲೋ ಯುವರ್ಸ್ ಇನ್ ದ ಲಿಸ್ಟ್. ಸೂರ್ಯ ಈಗ ಕ್ಷಿತಿಜಕ್ಕಿಂತ ಕೆಳಗಿದ್ದಾನೆ. ದ ಸನ್ ಈಸ್ ಬಿಲೋ ದ ಹೊರೈಸನ್. ಸೂರ್ಯ ಈಗ ಕ್ಷಿತಿಜಕ್ಕಿಂತ ಕೆಳಗಿದ್ದಾನೆ. ದ ಸನ್ ಈಸ್ ಬಿಲೋ ದ ಹೊರೈಸನ್. ಒಂದು ವಸ್ತು ಇನ್ನೊಂದರ ಅಡಿಯಲ್ಲಿ ಅಡಗಿದಂತಿದ್ದರೆ ಅಂಡರ್ ಬಳಸಿ. ಅಂಡರ್ ಬಳಸಿ. ಕೇವಲ ಒಂದು ಮಟ್ಟ ಅಥವಾ ರ್ಯಾಂಕ್ಗಿಂತ ಕೆಳಗಿದ್ದರೆ ಬಿಲೋ ಬಳಸಿ. ಕೇವಲ ಒಂದು ಮಟ್ಟ ಅಥವಾ ರ್ಯಾಂಕ್ಗಿಂತ ಕೆಳಗಿದ್ದರೆ ಬಿಲೋ ಬಳಸಿ. ಬಿನಿತ್ ಪದಕ್ಕೆ ಕನ್ನಡದಲ್ಲಿ ಅಡಿಯಲ್ಲಿ ಅಥವಾ ಕೆಳಗೆ ಎಂದು ಅರ್ಥ. ಬಿನಿತ್ ಪದಕ್ಕೆ ಕನ್ನಡದಲ್ಲಿ ಅಡಿಯಲ್ಲಿ ಅಥವಾ ಕೆಳಗೆ ಎಂದು ಅರ್ಥ. ಇದು ಅಂಡರ್ ಪದಕ್ಕೆ ಸಮಾನಾರ್ಥಕವಾಗಿದೆ. ಆದರೆ ಇದನ್ನು ಸ್ವಲ್ಪ ಔಪಚಾರಿಕವಾಗಿ, ಫಾರ್ಮಲ್ ಅಥವಾ ಸಾಹಿತ್ಯಿಕವಾಗಿ ಬಳಸಲಾಗುತ್ತದೆ. ಇದು ಅಂಡರ್ ಪದಕ್ಕೆ ಸಮಾನಾರ್ಥಕವಾಗಿದೆ, ಆದರೆ ಇದನ್ನು ಸ್ವಲ್ಪ ಔಪಚಾರಿಕವಾಗಿ ಅಥವಾ ಸಾಹಿತ್ಯಿಕವಾಗಿ ಬಳಸಲಾಗುತ್ತದೆ. ಒಂದು ವಸ್ತು ಮತ್ತೊಂದರ ನೇರ ಕೆಳಗೆ ಇರುವಾಗ ಅಥವಾ ಯಾವುದೋ ಪದರದ ಅಡಿಯಲ್ಲಿ ಮುಚ್ಚಿ ಹೋದಾಗ ಇದನ್ನು ಬಳಸುತ್ತೇವೆ. ಒಂದು ವಸ್ತು ಮತ್ತೊಂದರ ನೇರ ಕೆಳಗೆ ಇರುವಾಗ ಅಥವಾ ಯಾವುದೋ ಪದರದ ಅಡಿಯಲ್ಲಿ ಮುಚ್ಚಿ ಹೋದಾಗ ಇದನ್ನು ಬಳಸುತ್ತೇವೆ. ಅವರು ಮರದ ನೆರಳಿನ ಅಡಿಯಲ್ಲಿ ವಿಶ್ರಮಿಸಿದರು. ದೇ ರೆಸ್ಟೆಡ್ ಬಿನಿತ್ ದ ಶೇಡ್ ಆಫ್ ದ ಟ್ರೀ. ಅವರು ಮರದ ನೆರಳಿನ ಅಡಿಯಲ್ಲಿ ವಿಶ್ರಮಿಸಿದರು. ದೇ ರೆಸ್ಟೆಡ್ ಬಿನಿತ್ ದ ಶೇಡ್ ಆಫ್ ದ ಟ್ರೀ. ಸಮುದ್ರದ ಅಡಿಯಲ್ಲಿ ಏನಿದೆ? ವಾಟ್ ಈಸ್ ಬಿನಿತ್ ದ ಸಿ. ಸಮುದ್ರದ ಅಡಿಯಲ್ಲಿ ಏನಿದೆ? ವಾಟ್ ಈಸ್ ಬಿನಿತ್ ದ ಸಿ. ನಾನು ಆಕಾಶದ ಅಡಿಯಲ್ಲಿ ಮಲಗಲು ಇಷ್ಟಪಡುತ್ತೇನೆ. ಐ ಲವ್ ಟು ಸ್ಲೀಪ್ ಬೆನಿತ್ ದ ಓಪನ್ ಸ್ಕೈ. ನಾನು ಆಕಾಶದ ಅಡಿಯಲ್ಲಿ ಮಲಗಲು ಇಷ್ಟಪಡುತ್ತೇನೆ. ಐ ಲವ್ ಟು ಸ್ಲೀಪ್ ಬೆನಿತ್ ದ ಓಪನ್ ಸ್ಕೈ. ಹಿಮದ ಅಡಿಯಲ್ಲಿ ಭೂಮಿ ಅಡಗಿದೆ. ದ ಗ್ರೌಂಡ್ ಈಸ್ ಹಿಡನ್ ಬೆನಿತ್ ದ ಸ್ನೋ. ಹಿಮದ ಅಡಿಯಲ್ಲಿ ಭೂಮಿ ಅಡಗಿದೆ. ದ ಗ್ರೌಂಡ್ ಈಸ್ ಹಿಡನ್ ಬೆನಿತ್ ದ ಸ್ನೋ. ಇದು ನನ್ನ ಗೌರವಕ್ಕೆ ತಕ್ಕುದಲ್ಲ. ದಿಸ್ ಈಸ್ ಬೆನಿತ್ ಮೈ ಡಿಗ್ನಿಟಿ. ಇದು ನನ್ನ ಗೌರವಕ್ಕೆ ತಕ್ಕುದಲ್ಲ. ದಿಸ್ ಈಸ್ ಬೆನಿತ್ ಮೈ ಡಿಗ್ನಿಟಿ. ಅವಳು ದಿಂಬಿನ ಅಡಿಯಲ್ಲಿ ಪತ್ರವನ್ನು ಇಟ್ಟಳು. ಶಿ ಕೆಪ್ಟ್ ದ ಲೆಟರ್ ಬಿನಿತ್ ದ ಪಿಲ್ಲೋ. ಅವಳು ದಿಂಬಿನ ಅಡಿಯಲ್ಲಿ ಪತ್ರವನ್ನು ಇಟ್ಟಳು.
ಶಿ ಕೆಪ್ಟ್ ದ ಲೆಟರ್ ಬಿನಿತ್ ದ ಪಿಲ್ಲೋ. ಗುಪ್ತ ನಿಧಿಯು ಮಣ್ಣಿನ ಅಡಿಯಲ್ಲಿತ್ತು. ದ ಟ್ರೆಷರ್ ವಾಸ್ ಬರೀಡ್ ಬಿನಿತ್ ದ ಸಾಯಿಲ್. ಗುಪ್ತ ನಿಧಿಯು ಮಣ್ಣಿನ ಅಡಿಯಲ್ಲಿತ್ತು. ದ ಟ್ರೆಷರ್ ವಾಸ್ ಬರೀಡ್ ಬಿನಿತ್ ದ ಸಾಯಿಲ್. ದೈನಂದಿನ ಮಾತಿನಲ್ಲಿ ನಾವು ಹೆಚ್ಚಾಗಿ ಅಂಡರ್ ಬಳಸುತ್ತೇವೆ, ಆದರೆ ಬರೆಯುವಾಗ ಅಥವಾ ಕವನಗಳಲ್ಲಿ ಬಿನಿತ್ ಪದವನ್ನು ಹೆಚ್ಚಾಗಿ ಕಾಣಬಹುದು. ದೈನಂದಿನ ಮಾತಿನಲ್ಲಿ ನಾವು ಹೆಚ್ಚಾಗಿ ಅಂಡರ್ ಬಳಸುತ್ತೇವೆ, ಆದರೆ ಬರೆಯುವಾಗ ಅಥವಾ ಕವನಗಳಲ್ಲಿ ಬಿನಿತ್ ಪದವನ್ನು ಹೆಚ್ಚಾಗಿ ಕಾಣಬಹುದು. ಯಾರಿಗಾದರೂ ನನ್ನ ಕಂಪ್ಲೀಟ್ 3 months ಇಂಗ್ಲೀಷ್ ಸ್ಪೀಕಿಂಗ್ ಕೋರ್ಸ್ ವಾಟ್ಸಪ್ನಲ್ಲಿ ಬೇಕು ಅಂದರೆ ದಿನ ಒಂದೊಂದು ವಿಡಿಯೋದಂತೆ ಕಳಿಸ್ತೇನೆ. ಸ್ಟೆಪ್ ಬೈ ಸ್ಟೆಪ್ ಇದೆ ಅದು. ಅದರ ಫೀ 599 rupees. ಅದನ್ನು ನೀವು ನನಗೆ ನನ್ನ ಫೋನ್ ನಂಬರಿಗೆ UPI ಮೂಲಕ ಕಳಿಸಿದರೆ, ನಾನು ಯಾವತ್ತು ಕಳಿಸ್ತೀರೋ ಆವತ್ತಿನಿಂದಲೇ ನಿಮ್ಮ ಕ್ಲಾಸ್ ಸ್ಟಾರ್ಟ್ ಮಾಡಿ ಆವತ್ತಿನಿಂದಲೇ ವಿಡಿಯೋ ಕಳಿಸಲಿಕ್ಕೆ ಶುರು ಮಾಡ್ತೇನೆ.